ವೆಲ್ಕಮ್ ಟು ಜಾಲಿ ಕುಕಿಂಗ್ ವಿತ್ ಪವಿತ್ರ. ನೋಡಿ, ನಾನಿವತ್ತು ಅರ್ಧ kg ಧನಿಯಾಗೆ ಸಾಂಬಾರ್ ಪೌಡರ್ ಮಾಡ್ತಾ ಇದ್ದೀನಿ. ಇದು ಬಂದು ಈ ಸಾಂಬಾರ್ ಪೌಡರ್ ನಾನು ಸುಮಾರು ವರ್ಷಗಳಿಂದ ಮಾಡ್ತಿರೋ ಸಾಂಬಾರ್ ಪೌಡ್ರೇನೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದೇ ಆಗುತ್ತೆ. ಇದು ನಮ್ಮ ಆಂಟಿ ಕಲಿಸ್ಕೊಟ್ಟಿದ್ದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಹೇಳ್ತೀನಿ ನಾನು ಫಸ್ಟ್ ಅರ್ಧ kg ಧನಿಯಾನ ಹುರ್ಕೊಂತಿದ್ದೀನಿ. ನಾನು ಸ್ವಲ್ಪನೇ ಹಾಕಿ ಹುರ್ಕೊತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ಹಾಕೊಂಡ್ರೆ ಫುಲ್ ಸೀದೋಗುತ್ತೆ, ನೆರಳಕ್ಕೆ ಆಗೋದಿಲ್ಲ. ಅದಕ್ಕೇನೆ ಫ್ರೆಂಡ್ಸ್, ನಾನೀಗ ಅರ್ಧ kg ಧನಿಯಾನ ಸ್ವಲ್ಪ ಅಂದ್ರೆ 3 ಟೈಮ್ಸ್ ಹಾಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಈಗ ಅರ್ಧ kg ಧನಿಯಾಗೆ ಅರ್ಧ kg ಜೀರಿಗೆ ಕರೆಕ್ಟಾಗಿ ಹಾಕೋಬೇಕು. ಕಮ್ಮಿ ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ನಾನು ಅರ್ಧ kg ಜೀರಿಗೆನ ಹುರ್ಕೊತಾ ಇದ್ದೀನಿ. 1/4 kg ತೊಗರಿಬೇಳೆ, ಜಾಸ್ತಿ ಬೇಡ, ತೊಗರಿಬೇಳೆ 1/4 kg ಸಾಕು. ಇದು ಕೂಡ ಕೆಂಪು ಹುರ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡಿ, ತೊಗರಿಬೇಳೆ ಆಯ್ತು, ಕೆಂಪು ಹುರ್ಕೊಂಡಿದ್ದೀನಿ. ನೀವು ಅಕಸ್ಮಾತ್ ಕನ್ಫ್ಯೂಷನ್ ಆಗುತ್ತೆ ಅನ್ನೋಂಗಿದ್ರೆ ನೋಡಿ, ಈ ತರ ಉರಿಯೋ ಟೈಮಲ್ಲಿ ಒಂದು ಕಾಳನ್ನ ಬಾಯಿಗೆ ಹಾಕೊಂಡ್ರೆ ಒಂದೇ ಸರಿಗೆ ಕಟ್ಕನ್ಬೇಕು, ಹಸಿ ಇರಬಾರ್ದು, ಸಾಂಬಾರ್ ಪೌಡರ್ ಕೆಟ್ಟೋಗುತ್ತೆ. ಈಗ 1/4 kg ತೊಗರಿಬೇಳೆ ಆಯ್ತು, 1/4 kg ಹೆಸರು ಕಾಳು ಹಾಕೊಂತ ಇದ್ದೀನಿ. ಹೆಸರು ಕಾಳು ಕೂಡ ಹುರ್ಕೋಣ. ನೋಡಿ ಫ್ರೆಂಡ್ಸ್, ಆಯ್ತು ಹೆಸರು ಕಾಳು. ಈಗ ನಾನು 100 ಗ್ರಾಮ್ ಕಡಲೆಬೇಳೆ, ಅಂದ್ರೆ ನಾನು ಪದೇ ಹೇಳ್ತಾ ಇದ್ದೀನಿ, ಅರ್ಧ kg ಧನಿಯಾಗೆ ಅರ್ಧ kg ಜೀರಿಗೆ, 1/4 kg ತೊಗರಿಬೇಳೆ, 1/4 kg ಹೆಸರು ಕಾಳು, 100 ಗ್ರಾಮ್ ಕಡಲೆಬೇಳೆ. ಕಡಲೆಬೇಳೆ ನಾವು ಜಾಸ್ತಿ ಹಾಕಿದ್ರೆ ಸಾಂಬಾರ್ ಗಟ್ಟಿ ಥಿಕ್ನೆಸ್ ಜಾಸ್ತಿ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಇದು ಇಟ್ಕೋಣ. ನೋಡಿ ಫ್ರೆಂಡ್ಸ್, ಈಗ ಕಡಲೆಬೇಳೆ ಆಯ್ತು 100 ಗ್ರಾಮು. ಉದ್ದಿನ ಬೇಳೆ ಕೂಡ ನಾನು 100 ಗ್ರಾಮ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನೋಡಿ, ಉದ್ದಿನ ಬೇಳೆ ಆಯ್ತು. ಈಗ ನಾನು 50 ಗ್ರಾಮ್ ಕಾಳುಮೆಣಸು ತಗೊಂತಾ ಇದ್ದೀನಿ. 100 ಗ್ರಾಮ್ ಉದ್ದಿನ ಬೇಳೆ ಹುರಿದಿದ್ದು, ಇದು 50 ಗ್ರಾಮು. ನಾನು ಮೆಂತ್ಯ ಹಾಕ್ತಾ ಇದ್ದೀನಿ, ಇದು ಕೂಡ 50 ಗ್ರಾಮೇನೆ. ಮೆಂತ್ಯ ಕೂಡ ನಾವು ಕಾಳುಮೆಣಸು, ಮೆಂತ್ಯ, ಸಾಸಿವೆ 3 ಕೂಡ 50 ಗ್ರಾಮ್ ತಗೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಮೆಂತ್ಯ ಕೂಡ ಆಯ್ತು. ಬೇಳೆ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಕಷ್ಟ, ಮಿಕ್ಕಿದೆಲ್ಲ ಸ್ವಲ್ಪ ಈಸಿನೇ. ನೋಡಿ, ಈಗ ಸಾಸಿವೆ ಹಾಕಿದವಾಗ ಸ್ಟವ್ ಕಮ್ಮಿ ಇಟ್ಕೊಳ್ಳಿ. ನಾನು ಅದಕ್ಕೆ ಕೆಲವೊಂದು ವಿಡಿಯೋಸ್ ಅಲ್ಲಿ ಎಲ್ಲಾನು ಬಾಳೆಕಾಯಿ ಗ್ರೇವಿ ಇದ್ರಲ್ಲೆಲ್ಲಾನು ಫಸ್ಟ್ ಸಾಸಿವೆ ಹಾಕಿ ಆಮೇಲೆ ಎಣ್ಣೆ ಹಾಕ್ತೀನಿ. ಯಾಕಂದ್ರೆ ಸ್ವಲ್ಪ ಸಾಸಿವೆ ಬಿಸಿ ಆಗೋಗ್ಬಿಟ್ಮೇಲೆ ಆರೋದಿಲ್ಲ ಅದು. ಫ್ರೆಂಡ್ಸ್, ಸಾಸಿವೆ ಕೂಡ ಆಯ್ತು. ಈಗ ಅರಿಶಿನ, ಕೊಂಬು ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೋಣ. ಇದು ಕಲರ್ಗೋಸ್ಕರ ಹಾಕೋದು. ಕರಿಬೇವಿನ ಸೊಪ್ಪು ಫ್ರೆಂಡ್ಸ್, ಇದು ವಾಶ್ ಮಾಡಿ ನಾನು ಒಣಗಿಸಿ ಇಟ್ಟಿದ್ದೆ. ಒಂದು ದಿವಸ ಬಿಸಿಲಿಗೆ ಹಾಕಿದ್ದೆ ಅಷ್ಟೇನೆ. ನಾನು ಮತ್ತೆ ಕರಿಬೇವಿನ ಸೊಪ್ಪನ್ನ ಮತ್ತೆ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದು ಕೂಡ ನಾನು ಸಾಂಬಾರ್ ಪೌಡರ್ಗೆ ಯೂಸ್ ಮಾಡ್ತೀನಿ, ಬಟ್ ಸ್ಟೋರೇಜ್ ಮಾಡೋವಾಗ. ನೋಡಿ ಫ್ರೆಂಡ್ಸ್, ಚಕ್ಕೆ, ಲವಂಗ, ಇದು 6 ಲವಂಗ ಇದೆ, 2 ಚಕ್ಕೆ ಇದೆ, ಅಷ್ಟೇ ಸಾಕು. ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದು ಯಾವ ತರ ಹುರ್ಕೋಬೇಕು ಕರಿಬೇವಿನ ಸೊಪ್ಪು ಅಂದ್ರೆ, ನಾವು ಹಿಂಗೆ ಕೈಯಲ್ಲಿ ಮುರಿದೋಗ್ಬೇಕು ಎಲೆ. ಅಷ್ಟು ಸುಮ್ಮನೆ ಬಿಸಿ ಮಾಡಿದ್ರೆ ಆಗ್ಬಿಡುತ್ತೆ, ಬಿಸಿಲಲ್ಲಿ ಒಣಗಿರೋದ್ರಿಂದ. ಇಷ್ಟು ಮಾಡ್ಕೊಳ್ಳಿ. ಇದು ಕೂಡ ಲವಂಗ ಮತ್ತೆ ಚಕ್ಕೆನ ಹುರ್ಕೊಳ್ಳಿ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹುರ್ಕೊಂತಾ ಇದ್ದೀನಿ. ಆಗುತ್ತೆ ನೋಡೋಣ, ಇಲ್ಲಾಂದ್ರೆ ಸ್ಟವ್ ಅನ್ಸ್ಕೋಣ ಅಂತ. ಸ್ವಲ್ಪ ಬಿಸಿ ಆದರೆ ಸಾಕಿದ್ರು. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಹುರಿದು ಒಂದು ಪೇಪರ್ ಮೇಲೆ ಹಾಕಿದ್ದೀವಿ. ಯಾಕಂದರೆ ಇದು ಸ್ವಲ್ಪ ಆರಬೇಕು. ಬಿಸಿಲಿದ್ರೆ ಬಿಸಿಲಲ್ಲಿ ಹಾಕಿ ಆಮೇಲೆ ಆರಿಸಿದ್ರೂ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಂಬಾರ್ ಪೌಡ್ರ್ ಮಾಡೋದಕ್ಕೆ ಎಲ್ಲ ದಿವಸ ನೋಡ್ತಾರೆ ಫ್ರೆಂಡ್ಸ್. ಅದು ನನಗೆ ಫ್ರೀ ಇದ್ದವಾಗ ನಾನು ಸಾಂಬಾರ್ ಪೌಡ್ರ್ ಮಾಡ್ತೀನಿ. ಒಳ್ಳೆ ದಿವಸ ಇದೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಸಾಂಬಾರ್ ಪೌಡ್ರ್ ಮಾಡೋವಾಗ ಆರಿದ್ಮೇಲೆ ಮಿಷಿನ್ಗೆ ಫ್ಲೋರ್ ಮಿಲ್ಗೆ ಹೋಗಿ ಹಾಕ್ಸ್ಕೊಬರ್ತೀನಿ ಫ್ರೆಂಡ್ಸ್. ನಾವು ಕಮ್ಮಿ ಕ್ವಾಂಟಿಟಿ ಆದರೆ ನಾವು ಬೇಕಂದರೆ ನಾವು ಮಿಕ್ಸಿಯಲ್ಲಿ ಹಾಕೋಬೋದು. ನಾನು ಇದೆಲ್ಲನೂ ಟೋಟಲ್ ಎಲ್ಲ ಸೇರಿದ್ರೆ ನಮಗೆ ಇವಾಗ ಒಂದು 3/4 kg ಅಷ್ಟು ಆಗುತ್ತಲ್ವಾ. ಯಾಕಂದರೆ ಅರ್ಧ kg ಧನಿಯಾ, ಅರ್ಧ kg ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಇದು ನಾನು ಫ್ಲೋರ್ ಮಿಲ್ಗೆ ಹಾಕ್ಸ್ಕೊಬಂದ್ಮೇಲೆ ನಾನು ನಿಮಗೆ ಯಾವ ಥರ ಸ್ಟೋರೇಜ್ ಮಾಡಬೇಕು, ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿ, ನಾನು ಫ್ಲೋರ್ ಮಿಲ್ಲಲ್ಲಿ ಹೋಗಿ ಹಾಕ್ಸ್ಕೊಬಂದಿದ್ದೆ.
ಈಗ ತುಂಬಾ ಬಿಸಿ ಇದೆ ಫ್ರೆಂಡ್ಸ್. ನಾನು ಕ್ಯಾಪ್ ಕೂಡ ಓಪನ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಅಲ್ಲಿಂದ ಬರೋ ಹೊತ್ತಿಗೆ ನನಗೊಂದು 3 ಮಿನಿಟ್ಸ್ ಆಗುತ್ತೆ. ಅಷ್ಟರೊಳಗಡೆ ಕೂಡ ಬಿಸಿ ಅಂತ ಬಿಸಿಗೆ ಕ್ಯಾಪ್ ಎಲ್ಲಾನು ನೀರು ಬಿಟ್ಕೊಬಿಡುತ್ತೆ ಅಂತ ಈಗ ತಗೊಬಂದಿದ ತಕ್ಷಣ ಪೇಪರ್ ಮೇಲೆ ಹಾಕ್ಬಿಟ್ಟಿದ್ದೀನಿ ನಾನು. ಕಲರ್ ನೋಡಿ ಯಾವ ತರ ಬಂದಿದೆ. ನಿಮ್ಗೆ ಇವಾಗ ಒಂದು ಡೌಟ್ ಬರ್ಬೋದು, ನಾನು ಸಾಂಬಾರ್ ಪೌಡರ್ ಮಾಡಿದವಾಗಿಂದ ನಿಮಗೆ ಮೆಣಸಿನ್ಕಾಯಿ ತೋರಿಸಿಲ್ಲ ಅಲ್ಲ ಅಂತ. ನಾವು ಮೆಣಸಿನ್ಕಾಯಿನ ಸಪ್ರೇಟಾಗಿ ಹುರಿದ್ಬಿಟ್ಟು ಸಪ್ರೇಟ್ ಪೌಡರ್ ಮಾಡಿ ಇಟ್ಕೊತೀವಿ ಫ್ರೆಂಡ್ಸ್. ಯಾಕಂದ್ರೆ ಕೆಲವೊಂದು ಸಾಂಬಾರ್ಗೆ ಖಾರ ಜಾಸ್ತಿ ಇರಬೇಕು, ಅವಾಗ ಸಾಂಬಾರ್ ಪೌಡರ್ ಜಾಸ್ತಿ ಹಾಕೋದ್ರಿಂದ ಅದು ಇದು ಕಹಿ ಆಗ್ಬಿಡುತ್ತೆ. ಇಲ್ಲ ಒಂದೊಂದು ಸಾಂಬಾರ್ಗೆ ನಾವು ಹಾಗಲಕಾಯಿ ಗೊಜ್ಜು ಈ ಥರದಕ್ಕೆಲ್ಲ ನಾವು ಸಾಂಬಾರ್ ಪೌಡರ್ ಜಾಸ್ತಿ ಯೂಸ್ ಮಾಡ್ತೀವಿ, ಆಗ ಖಾರ ಆಗ್ಬಿಡುತ್ತೆ ಮೆಣಸಿನ್ಕಾಯಿ ಮಿಕ್ಸ್ ಇದ್ರೆ. ಅದಕ್ಕೆ ನಾವು ಅದು ಸಪ್ರೇಟ್ ಇದು ಸಪ್ರೇಟ್ ಹುರ್ಕೊಂಡು ಹಾಕ್ಕೊಂತೀವಿ. ನೀವು ಜೊತೆಲಿ ಬೇಕು ಅನ್ನೋರು ಈಗ ನನಗೆ ಇದೆಲ್ಲಾನು ಸೇರಿ ನನಗೆ 1 kg 800 ಗ್ರಾಮ್ ಬಂದಿದೆ. ನೀವು ಬೇಕು ಅಂದ್ರೆ 1 kg 800 ಗ್ರಾಮ್ಗೆ 1 kg ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಖಾರ ಇರೋದು ಕರೆಕ್ಟ್ ಆಗಿ ಬರುತ್ತೆ. ಆದಷ್ಟು ಹಿಂಗ್ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ನೋಡಿ ಇವಾಗ ನನಗೆ 1 kg 800 ಗ್ರಾಮ್ ಸಾಂಬಾರ್ ಪೌಡ್ರು ನನಗೆ ಖರ್ಚು ಬಂದಿದ್ದು 360 ರೂಪಾಯಿ ಅಷ್ಟೇನೆ ಇದಕ್ಕೆ. ನೋಡಿ ಈಗ ನನ್ಗೊಂದು ವರ್ಷ ಎಲ್ಲ ಆಗುತ್ತೆ. ಎಷ್ಟು ಈಸಿ ಆಗಿದೆ. ಇವಾಗ ನೋಡಿ ಧನಿಯಾ ಪುಡಿ ಕೂಡ ಮಾಡಿಸಿದ್ದೆ. ಇದಕ್ಕೇನಿಲ್ಲ ಫ್ರೆಂಡ್ಸ್, 1 kg ಧನಿಯಾ ತಗೊಂಡು ಸೇಮ್ ಹುರ್ಕೊಂಡು ಮಾಮೂಲಿ ಸಾಂಬಾರ್ ಪೌಡರ್ ಹುರ್ಕೊಂಡಂಗೆ ಹುರ್ಕೊಂಡು ಒಂದು 15 ಚಕ್ಕೆ, ಒಂದು 15 ಲವಂಗ ಮತ್ತೆ ಒಂದು 20 ಗ್ರಾಮ್ ಅರಿಶಿನ ಕೊಂಬು, ಸ್ವಲ್ಪ ಕರಿಬೇವಿನ ಸೊಪ್ಪು ಹುರಿದಾಕಿದ್ದೀನಿ ಅಷ್ಟೇನೆ. ಇದು ಕೂಡ ನಿಮ್ಗೆ ಗೊತ್ತು, ಎಲ್ಲ ಧನಿಯಾ ಪೌಡರ್ ಎಲ್ಲ ಅದಕ್ಕೂ ನಾವು ಯೂಸ್ ಮಾಡ್ತೀವಿ. ಇದೊಂದು ಮಾಡಿದ್ದೀನಿ. ಚಿಲ್ಲಿ ಪೌಡರ್ ಇತ್ತು ಮನೇಲಿ, ಅದಕ್ಕೆ ಮಾಡಕ್ ಹೋಗಿಲ್ಲ. ಈಗ ನಾನು ಇದನ್ನ ಸ್ಟೋರೇಜ್ ಮಾಡೋಕೆ ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಕವರ್ಗೆ ತುಂಬ ಚೆನ್ನಾಗಿ ಒಣಗಿರೋ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದ್ರ ಒಳಗಡೆ ಒಂದು ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನಾರ್ಮಲ್ ಯೂಸ್ ಮಾಡೋ ಉಪ್ಪು ಹಾಕ್ತಾ ಇಲ್ಲ. ಈಗ ಹಾಕಿ ನೀವು ಅನ್ಕೋಬಹುದು ಫ್ರೆಂಡ್ಸ್, ಮತ್ತೆ ಸಾಂಬಾರ್ ಮಾಡಿದವಾಗ ಸಿಕ್ಕಿದ್ರೆ ಜಾಸ್ತಿ ಆಗಲ್ವಾ ಸಾಂಬಾರಲ್ಲಿ ಅಂತ. ನಾವಿಷ್ಟು ಒಂದು 1/4 ಸ್ಪೂನ್ ಉಪ್ಪು ಹಾಕೋದ್ರಿಂದ ನಾವಿಷ್ಟು ಸಾಂಬಾರ್ ಪೌಡ್ರಿಗೆ ಎಲ್ಲೋ ಒಂದೊಂದು ಪೀಸ್ ಬರೋದ್ರಿಂದ ಅದೇನು ತೊಂದರೆ ಆಗೋದಿಲ್ಲ. ಈಗ ನೋಡಿ ಕಟ್ಟಿದ್ದೀನಿ ನಾನು. ಇದನ್ನ ರಬ್ಬರ್ ಬ್ಯಾಂಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೀವು ಬೇಕಾದ್ರೆ ಕಟ್ಬಿಟ್ಟು ಹಂಗೆ ಹೇಳಿ. ಈಗ ನೋಡಿ, ನಾವು ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂದ್ಕೊಂಡ್ರು ಕೂಡ ಒಂದೊಂದು ಟೈಮು ನಮಗೆ ಪ್ಲಾಸ್ಟಿಕ್ ಅವಶ್ಯಕತೆ ಬಂದ್ಬಿಡುತ್ತೆ. ನೋಡಿ ನಿಮಗೆ ಈ ಥರ ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಥರ ನೀವು ಇಟ್ಟಿದ್ದೀರಾ ಅಂದರೆ 3 ವರ್ಷ ಆದ್ರೂ ಏನೂ ಆಗಲ್ಲ ಫ್ರೆಂಡ್ಸ್. ನೋಡಿ ಈ ಸಾಂಬಾರ್ ಪೌಡ್ರು, ಉಪ್ಪಿನಕಾಯಿ, ಈ ಥರ ಐಟಮ್ಸ್ನೆಲ್ಲನೂ ನಾವು ಸ್ಟೀಲ್ ಡಬ್ಬದಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದ್ರ ಮೇಲೆ ಇಷ್ಟೇನೆ ಫ್ರೆಂಡ್ಸ್. ಕ್ಲೋಸ್ ಮಾಡಿ ನೀವು ಬೇಕಾದರೆ 2 ಇಯರ್ಸು 3 ಇಯರ್ಸು ಇಟ್ಕೊಳ್ಳಿ. ನಾವು ಟೈಟಾಗಿ ಕವರ್ ಕಟ್ಟಿದ್ರೆ ಆ ಸ್ಮೆಲ್ಲು ಕೂಡ ಔಟ್ಸೈಡ್ ಹೋಗೋದಿಲ್ಲ, ಹುಳ ಕೂಡ ಬರೋದಿಲ್ಲ. ಉಪ್ಪು ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಹಿಂಗೆ ಇರುತ್ತೆ. ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೀವು ಇದೇ ಥರ ಸಾಂಬಾರ್ ಪೌಡ್ರ್ ಮಾಡಿ ನಿಮಗೆ ಯಾವ ಥರ ಬಂದಿತ್ತು ಅಂತ ಹೇಳಿ. ಆದಷ್ಟು ಸಾಂಬಾರ್ ಪೌಡ್ರ್ ನಾವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ತಿನ್ನೋದನ್ನ ಬಿಡಬೇಕು ಅಂತಲೇ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾವು ಸ್ಟೋರೇಜ್ ಬಂದ್ಬಿಟ್ಟು ನೀವು ನೋಡಿದ್ರಿ ಈಗ ಇಷ್ಟೊತ್ತೂ ಕರಿಬೇವಿನ ಸೊಪ್ಪು, ಉಪ್ಪು ನಮ್ಮ ಹೆಲ್ತ್ಗೆ ನಾವು ಡೈಲಿ ಯೂಸ್ ಮಾಡೋ ಒಂದು ಐಟಮ್ನ ನಾವು ಸ್ಟೋರೇಜ್ ಯೂಸ್ ಮಾಡ್ತೀವಿ. ಅದೇ ನಾವು ಅಂಗಡಿಯಲ್ಲಿ ತಗೊಬರೋ ಪೌಡ್ರಿಗೆ ಈ ಥರ ಎಲ್ಲ ಅವ್ರು ಮಾಡೋದಿಲ್ಲ. ಅದರಿಂದ ನಮಗೆ ತೊಂದರೆ ಆಗುತ್ತೆ. ನೀವು ತಗೊಬಂದು ಮಾಡೋರಿಗೆ ನಾನು ತಪ್ಪು ಅಂತ ಹೇಳೋದಿಲ್ಲ, ಆದಷ್ಟು ಹಿಂಗೆ ಮಾಡಿ ಅಂತ ಹೇಳ್ತೀನಿ ಅಷ್ಟೇನೆ. ನೀವು ಮಾಡಿ ನಿಮ್ಗೆ ಯಾವ ಥರ ಬಂದಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಾನು ವಿಡಿಯೋಸ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.